Hello everyone, welcome to Navras Math Tutorials, exercise number 2.4, 16th question. ನೋಡಿ ಏನು ಕೊಟ್ಟಿದ್ದಾರೆ. What are the possible expressions for the dimensions of cuboids whose volumes are given below ಅಂತ ಕೊಟ್ಟಿದ್ದಾರೆ. ಫಸ್ಟ್ ಒನ್ ಏನು ಕೊಟ್ಟಿದ್ದಾರೆ, ವಾಲ್ಯೂಮ್ is equals to 3x square minus 12x ಅಂತ ಕೊಟ್ಟಿದ್ದಾರೆ. ಈಗ ಫಸ್ಟ್ ನಾವು ವಾಲ್ಯೂಮ್ ಆಫ್ ಕ್ಯೂಬಾಯ್ಡ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಏನ್ ಬೇಕು ನಮ್ಗೆ, ನೋಡಿ ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್ ಅಲ್ವಾ. ಸೊ ನಮ್ಗೆ ಇಲ್ಲಿ ಮೂರು ಎಕ್ಸ್ಪ್ರೆಷನ್ಸ್ ಬೇಕು. ಸೊ ಏನಾಗುತ್ತೆ ನೋಡೋಣ. ಫಸ್ಟ್ ಏನ್ ಕೊಟ್ಟಿದ್ದಾರೆ ಅವರು, 3x² ಮೈನಸ್ 12x ಅಂತ ಕೊಟ್ಟಿದ್ದಾರೆ. ನೋಡಿ ಇದ್ರಲ್ಲಿ ಕಾಮನ್ ಏನ್ ಬರುತ್ತೆ, ಒಂದು 3 ತೆಗಿಬಹುದು, ಇನ್ನೊಂದು x ತೆಗಿಬಹುದು ಅಲ್ವಾ. ಸೊ 3x ತೆಗೆದ್ರೆ ಇಲ್ಲಿ ಏನ್ ಉಳಿತು, ಓನ್ಲಿ x ಉಳಿತು. ಮೈನಸ್ ಇಲ್ಲಿ ಏನ್ ಉಳಿಯುತ್ತೆ, 4 ಉಳಿತು, x ಹೊರಗಡೆ ತೆಗೆದ್ಬಿಟ್ಟಿದೆ. ಸೊ ನೋಡಿ ಇಷ್ಟೇ, ಇದಕ್ಕಿಂತ ಇನ್ನೂ ಫರ್ದರ್ ನಾವು ಸಿಂಪ್ಲಿಫೈ ಮಾಡಕ್ ಆಗಲ್ಲ. ಸೊ ನಾವೇನ್ ಹೇಳ್ಬೋದು, 3x minus 4 are the expressions or the possible expressions ಅಂತ ಹೇಳ್ಬೋದು ಫಾರ್ ಡೈಮೆನ್ಷನ್ಸ್. ಸೆಂಟೆನ್ಸ್ ಬರೀ, ಓಕೆ, ಡೈಮೆನ್ಷನ್ಸ್ ಆಫ್ ಕ್ಯೂಬಾಯ್ಡ್ಸ್. ಓಕೆ, ಈಗ ನೆಕ್ಸ್ಟ್ ಒನ್ ಮಾಡಿ. ನೋಡಿ ಸೆಕೆಂಡ್ ಒನ್ ಏನ್ ಕೊಟ್ಟಿದ್ದಾರೆ, 12ky² ಪ್ಲಸ್ 8ky ಮೈನಸ್ 20k ಅಂತ ಕೊಟ್ಟಿದ್ದಾರೆ ವಾಲ್ಯೂಮ್. ಓಕೆ, ಈ ರೀತಿ ನೋಡಿ ಕೊಟ್ಟಿರುವಾಗ ನಾವು ಇದರಲ್ಲಿ ನೋಡಿ ಕೆ ಎಲ್ಲದರಲ್ಲೂ ಇದೆ ಅಲ್ವಾ. ಸೊ ಕೆ ಕಾಮನ್ ತೆಗಿಬಹುದಲ್ವಾ. ಇನ್ನು ಯಾವ ಟೇಬಲ್ ಅಲ್ಲಿ ಬರುತ್ತೆ ನೋಡಿ, 4 ಟೇಬಲ್ ಅಲ್ಲಿ ಬರುತ್ತೆ. ಸೊ 4k ನಾವು ಹೊರಗಡೆ ತೆಗಿಬಹುದು. 4k ಹೊರಗಡೆ ತೆಗಿಯೋಣ. ಹೊರಗಡೆ ತೆಗೆದ್ರೆ ಏನ್ ಉಳಿಯುತ್ತೆ ನೋಡಿ, 4 3s 12 ಅಲ್ವಾ. ಸೊ 3 ಉಳಿತು, ಕೆ ಹೊರಗಡೆ ತೆಗ್ದಿದ್ದೀವಿ, y² ಉಳಿತು, ಪ್ಲಸ್ ಇಲ್ಲೇನು ಉಳಿಯುತ್ತೆ, 2 ಉಳಿಯುತ್ತೆ, 4 2s 8 ಆಯ್ತಲ್ವಾ. ಕೆ ತೆಗ್ದಿದ್ದೀವಿ, y ಉಳಿತು, ಮೈನಸ್ 4 5s 20 ಆಯ್ತು. ಓಕೆ, ಕೆ ತೆಗ್ದಿದ್ದೀವಿ. ನೋಡಿ ಈಗ ತೆಗೆದ್ಮೇಲೆ ನಮ್ಗೆ ಇಲ್ಲಿ ಒಂದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ತರ ಕಾಣ್ತಾ ಇದೆ. ಇದನ್ನ ನಾವು ಫ್ಯಾಕ್ಟರೈಸ್ ಮಾಡ್ಬೋದು. ಯಾವ ರೀತಿ, ಬೈ ಸ್ಪ್ಲಿಟಿಂಗ್ ಮಿಡಲ್ ಟರ್ಮ್, ಬೈ ಸ್ಪ್ಲಿಟಿಂಗ್ ಮಿಡಲ್ ಟರ್ಮ್ ಮೆಥಡ್. ಓಕೆ, ಇದು ಕೆ ಅಂದ್ರೂ ಇದು ಒಂದು ಕಾನ್ಸ್ಟೆಂಟ್ ನಂಬರ್ ತರ. ಓಕೆ, ಏನಾದ್ರೂ ಇರ್ಬೋದು ಅದು. ಓಕೆ, ಈಗ ನೋಡಿ ಕಾನ್ಸ್ಟೆಂಟ್ ಏನಿದೆ ಇಲ್ಲಿ, 5 ಇದೆ. ಕೊಎಫಿಷಿಯಂಟ್ ಆಫ್ y² ಏನಿದೆ, -5 ಇದೆ, ಇಂಟು 3 ಕೊಎಫಿಷಿಯಂಟ್ ಆಫ್ y². ಏನ್ ಬರುತ್ತೆ, 15 -15. ಓಕೆ, ಈಗ ಮಲ್ಟಿಪ್ಲೈ ಮಾಡಿದ್ರೆ -15 ಬರಬೇಕು. ಪ್ಲಸ್ ಆರ್ ಆಡ್ ಮಾಡಿದ್ರೆ, ಪ್ಲಸ್ ಆರ್ ಮೈನಸ್ ಮಾಡಿದ್ರೆ ನಮ್ಗೆ +2 ಬರಬೇಕು. ಸೊ ಏನ್ ಮಾಡ್ಬೇಕಾಗತ್ತೆ ನೋಡಿ, 5 - 3 ಮಾಡಿದ್ರೆ ನಮ್ಗೆ ಬರುತ್ತಲ್ವಾ +2. ಸೊ ಅದನ್ನೇ ಬರೆಯೋಣ. ಈ 4k ಹಾಗೆ ಇಡೋಣ. 3y² ಪ್ಲಸ್ 5y ಮೈನಸ್ 3y. ನೋಡಿ 5y - 3y ಮಾಡಿದ್ರೆ ನಮ್ಗೆ +2y ಬಂತಲ್ವಾ. ಮಲ್ಟಿಪ್ಲೈ ಮಾಡಿದ್ರೆ ಪ್ಲಸ್ ಇಂಟು ಮೈನಸ್, ಮೈನಸ್ 5 3s 15 ಬಂತು, -15 ಬಂತು. -5 ಆಸ್ ಇಟ್ ಈಸ್, ಬ್ರಾಕೆಟ್ ಕ್ಲೋಸ್. ಅಗೇನ್ 4k ಹಾಗೆ ಇಡೋಣ. ಇಲ್ಲಿ y ಕಾಮನ್ ಬರುತ್ತೆ, y ಕಾಮನ್ ತೆಗೆದ್ರೆ ಏನ್ ಉಳಿತು, 3y ಉಳಿತು, ಪ್ಲಸ್ 5. ಇಲ್ಲಿ y ತೆಗೆದ್ಬಿಟ್ಟಿವಿ. ಇಲ್ಲಿ ಏನು ಉಳಿಯುತ್ತೆ, ಮೈನಸ್, ಇಲ್ಲೇನು ಕಾಮನ್ ಇಲ್ಲ, ಸೊ 1 ತೆಗಿಬಹುದು. ಈಗ 1 ತೆಗೆದಿದ ಕಾರಣ ಏನು ಉಳಿಯುತ್ತೆ, ಇಲ್ಲಿ 3y ಉಳಿತು. ಮೈನಸ್ ಕೂಡ ಹೊರಗಡೆ ತೆಗೆದಿದ್ವಿ, ಸೊ ಪ್ಲಸ್ 3y ಉಳಿತು. ಇಲ್ಲಿನೂ ಪ್ಲಸ್ ಹಾಕ್ಬೇಕಾಗತ್ತೆ, ಯಾಕಂದ್ರೆ ಮೈನಸ್ ಇಂಟು ಪ್ಲಸ್ ಮೈನಸ್ 5. ಇಲ್ಲಿ ನೋಡಿ ಸೇಮ್ ಆಯ್ತಲ್ವಾ, 3y + 1 + 5. ಇಲ್ಲಿನೂ 3y + 5. ಸೊ 4k ಬರಿಬೇಕು ಹಾಗೆ, 3y + 5y - 1 ಅಲ್ವಾ. ಈಗ ನಾವೇನ್ ಹೇಳ್ಬೋದು ನೋಡಿ, ಇದು ಒಂದು ಟರ್ಮ್ ಅಲ್ವಾ. ಸೊ 4k 3y
ಪ್ಲಸ್ 5 ಇದು ಒಂದು ಎಕ್ಸ್ಪ್ರೆಷನ್, ಇದು ಒಂದು ಎಕ್ಸ್ಪ್ರೆಷನ್, y ಮೈನಸ್ 1 ಇದು ಒಂದು ಎಕ್ಸ್ಪ್ರೆಷನ್ ಆರ್ ಪಾಸಿಬಲ್ ಎಕ್ಸ್ಪ್ರೆಷನ್ಸ್ ಫಾರ್ ದ ಗಿವನ್ cuboid volume. Okay, this is the answer. ಈಗ ಎಲ್ಲ ಮುಗೀತು ಎಕ್ಸಸೈಸ್. ಈಗ ನೆಕ್ಸ್ಟ್